ಸಿ ವೀರಪ್ಪ ಮೊಯ್ಲಿ ಅವರಿಗೆ ಇರುವಂತ ಲಾಭ ಏನು? ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಆಗ್ಲೇ ನಿಶ್ಚಯ ಆಗೋಗ್ಬಿಟ್ಟಿದೆ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವರು ಯಾಕೆ ಹೇಳ್ತಾರೆ? ಅವ್ರಿಗೇನೋ ಒಂದು ಲಾಭ ಇರ್ಬೇಕಲ್ವಾ? ಸುಮ್ನೆ ಯಾರಾದ್ರೂ ಹೇಳ್ತಾರ? ಎಲ್ಲ ರೀತಿಯ ವಿಶ್ಲೇಷಣೆ ನಡೆದಿದೆ, ಆದ್ರೆ ಪರ್ಟಿಕ್ಯುಲರ್ ಆಗಿ ವೀರಪ್ಪ ಮೊಯ್ಲಿ ಅವರಿಗೆ ಆಗುವಂತ ಲಾಭ ಏನು, ಯಾವ ಲಾಭದ ಹಿನ್ನೆಲೆಯಲ್ಲಿ ಇಂತಹ ಹೇಳಿಕೆಯನ್ನ ಕೊಟ್ಟರು ವೀರಪ್ಪ ಮೊಯ್ಲಿ ಅವರು? ಸುಮ್ನೆ ಯಾರಾದ್ರೂ ಹೇಳಿಕೆ ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವರಿಗೆ ಆಗದೇನಿದೆ, ಅದು ಇಂಪಾರ್ಟೆಂಟ್ ಅಲ್ವಾ? ಅದನ್ನ ಯಾರಾದ್ರೂ ವಿಶ್ಲೇಷಣೆ ಮಾಡಿದ್ರ? ಖಂಡಿತವಾಗಿಯೂ ವೀರಪ್ಪ ಮೊಯ್ಲಿ ಅವರಿಗೆ ಒಂದು ದೊಡ್ಡ ಆಫರ್ ಸಿಕ್ಕಿರೋದ್ರಿಂದಲೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸುಮ್ಮನೆ ಹೇಳಿಕೆ ಕೊಟ್ಟಿಲ್ಲ ಅವರು. ಅವರ ಸೀನಿಯಾರಿಟಿಗೆ ನಿಮಗೆ ಗೊತ್ತು. ಕಾಂಗ್ರೆಸ್ ಅಲ್ಲೇ ಒಂದು G23 ಅಂತ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ವೀರಪ್ಪ ಮೊಯ್ಲಿ ಅವರೇ ಈಗ ಡ್ರಾಫ್ಟ್ ಮಾಡ್ತಾ ಇದ್ದಿದ್ದು, ಎಲ್ಲ ಲೆಟರ್ಗಳನ್ನ ಡ್ರಾಫ್ಟ್ ಮಾಡ್ತಾ ಇದ್ದಿದ್ದೇ ವೀರಪ್ಪ ಮೊಯ್ಲಿ ಅವರು. ಈಗ ಮೊನ್ನೆ ಹೇಳ್ತಾ ಇದ್ರಲ್ಲ GC ಚಂದ್ರಶೇಖರ್, ಆ GC ಚಂದ್ರಶೇಖರ್ ಅವರು ಕಾಂಗ್ರೆಸ್ ಅಲ್ಲಿ ಹೀಗೆ 23 ಜನರು ಒಂದು ಟೀಮ್ ಮಾಡ್ಕೊಂಡಿದ್ರು, ಏನಾಯ್ತು ಅವ್ರ ಕತೆ ಅಂದ್ರು. ಆ ಟೀಮ್ನ ಪ್ರಮುಖ ಪಾತ್ರಧಾರಿನ ಈಗ ನಿಮ್ ಟೀಮ್ಗೆ ಸೇರಿಸ್ಕೊಂಡಿದಿರಲ್ಲ, ನೀವೇನ್ ಹೇಳ್ತೀರಿ ಇದಕ್ಕೆ? ಅದು ವೀರಪ್ಪ ಮೊಯ್ಲಿ ಅವರು ಯಾವ ಲಾಭದ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟರು? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ರಾಜಕಾರಣದಲ್ಲಿ ಯಾರು ಯಾರ ಪರವಾಗಿಯೂ ಸುಮ್ನೆ ನಿಲ್ಲದಿಲ್ಲ, ಆಯ್ತಾ? ಮತ್ತಿದು ಯಾವ ಹೇಳಿಕೆಗಳು ಕೂಡ ಕೋಇನ್ಸಿಡೆನ್ಸು ಆಗಿರೋದಿಲ್ಲ. ನೀವೇನೋ ಕಾಕತಾಳೀಯ, ಇದು ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸರಿಯಾಯ್ತು ಅಂತೆಲ್ಲ ರಾಜಕಾರಣದಲ್ಲಿ ಅನ್ಕೊಳಕ್ ಆಗಲ್ಲ. ನೀವು ಈಗ ಆಗಿರೋದು ಅದೇ. ವೀರಪ್ಪ ಮೊಯ್ಲಿ ಅವರು ಸುಮ್ಮನೆ ಹೇಳಿಕೆಯನ್ನ ಕೊಟ್ಟಿಲ್ಲ, ಅದು ಕೂಡ ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಸುಮ್ಮನೆ ಕೊಡ್ತಾರ? ಯಾವುದೇ ಲಾಭದ ಉದ್ದೇಶ ಇಲ್ಲದೆ ಕೊಡ್ತಾರ? ಅವ್ರಿಗೆ ಏನಾಗಬೇಕಾಗಿದೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸಂದೇಶ ಕೊಟ್ಟು ಅವ್ರಿಗೆ ಏನಾಗಬೇಕಾಗಿದೆ? ಹಾಗಂತ ಹೇಳಿ ನೋಡಿ, ನಿಮಗೆ ಗೊತ್ತಿರಲಿ, ಇದೇನೋ ಹೈಕಮಾಂಡ್ ಹೇಳಿಸಿದೆ ಅಂತ ಅಲ್ಲ. ಯಾಕಂದ್ರೆ ವೀರಪ್ಪ ಮೊಯ್ಲಿ ಅವರಿಗೂ ಕಾಂಗ್ರೆಸ್ ಹೈಕಮಾಂಡ್ಗೂ ಅಷ್ಟಕ್ಕಷ್ಟೇ. ಅಂತಹ ಮೊದಲಿದ್ದಂತಹ ಅವಿನಾಭಾವ ಸಂಬಂಧ ಈಗೇನು ಉಳಿದಿಲ್ಲ ಅಲ್ಲಿ. ಯಾವಾಗ ಇವರು G23 ಗ್ರೂಪ್ಗೆ ಹೋಗಿದ್ರು ಅವಾಗಲೇ ಹೊರಟೋಯ್ತದ್ದು. ರಾಹುಲ್ ಗಾಂಧಿ ಅವ್ರ ವಿರುದ್ಧವೇ ಇವರು ಮಾತನಾಡಿದ್ರು. ಹೀಗಿರುವಾಗ ಹೈಕಮಾಂಡ್ ವೀರಪ್ಪ ಮೊಯ್ಲಿ ಅವ್ರ ಬಾಯಲ್ಲಿ ಏನೋ ಹೇಳಿಸೋದಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಕಸರತ್ ಅಷ್ಟೇ, ಅವರ ಕಸರತ್ತಿನ ಒಂದು ಭಾಗ. ತಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಇದೆಯಲ್ಲ, ನೋಡಿ, ಇದೆಲ್ಲದರ ಮೂಲಕ ಡಿ ಕೆ ಶಿವಕುಮಾರ್ ಉಳಿದಿದ್ದು ಏನಾಗ್ತಾ ಇದೆಯೋ ಬಿಡ್ತಿದ್ಯೋ, ಆದ್ರೆ ಈ ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಜೀವಂತವಾಗಿಡುವಲ್ಲಿ ಅವ್ರು ಸಕ್ಸಸ್ ಆಗ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನೋಡಿ, ಪ್ರತಿನಿತ್ಯ ಒಬ್ರಲ್ಲ ಒಬ್ರು ಇಂಥ ಹೇಳಿಕೆಗಳನ್ನ ಕೊಡುವ ಮೂಲಕ ಮುಖ್ಯಮಂತ್ರಿ ಹುದ್ದೆಯ ಚರ್ಚೆ ಜೀವಂತವಾಗಿರ್ಬೇಕು. ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವ್ರು ಇಳಿಯೋರೆ ಅನ್ನೋ ರೀತಿಯ ಸಂದೇಶ ರವಾನೆ ಆಗ್ತಾ ಇರಬೇಕು. ಅದ್ರಲ್ಲಿ ಅವ್ರು ಸಕ್ಸೀಡ್ ಆಗ್ತಾ ಇದ್ದಾರೆ. KN ರಾಜಣ್ಣ ಸುಮ್ಮನಾದ್ರು, ಸತೀಶ್ ಜಾರಕಿಹೊಳಿ ಸುಮ್ಮನಾದ್ರು, ಈಗ ಪರಮೇಶ್ವರ್ ಕೂಡ ಸೈಲೆಂಟ್ ಆದ್ರು, ಮಹಾದೇವಪ್ಪ ಮಾತಾಡ್ತಾ ಇಲ್ಲ. ಆದ್ರೆ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಗುರುತಿಸ್ಕೊಂಡಿದ್ದಾರೆ ಅವ್ರು ಮತ್ತೆ ಈ ಚರ್ಚೆಯ ಕಿಡಿಯನ್ನ ಹೊತ್ತಿಸ್ತಾ ಇದ್ದಾರೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ಬೇಕಾಗಿರೋದು. ಏನು? ಪವರ್ ಶೇರಿಂಗ್ ವಿಷಯ ಚರ್ಚೆಯಲ್ಲಿ ಇರಬೇಕು. ಅದು ಇದ್ದಷ್ಟು ದಿನವೂ ಕೂಡ ನೋಡಿ, ಒಂದ್ ಕಡೆ ಅದು ಯಾರೇ ಆಗ್ಲಿ ಮುಖ್ಯಮಂತ್ರಿ ಆಗಿರೋರಿಗೆ ಇವತ್ತಲ್ಲ ನಾಳೆ ಚೇಂಜ್ ಆಗ್ತಾರೆ ಅನ್ನೋದು ಸುದ್ದಿ ಬರ್ತಿದ್ರೆ, ಅದು ಯಾವುದೇ ಮುಖ್ಯಮಂತ್ರಿ ಆಗಿರ್ಲಿ ಒಂದ್ ಸ್ವಲ್ಪ ಅದು ಅವ್ರಿಗೆ ಒಂದು ಸೆಟ್ ಬ್ಯಾಕ್, ಒಂದು ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಅಂಶ ಅಂತ ಅನ್ಸುತ್ತೆ. ಅಧಿಕಾರಿಗಳು ಕೂಡ ಮಾತು ಕೇಳೋದಿಲ್ಲ ಅನ್ನುವಂಥ ಚರ್ಚೆಗಳು ಸಹಜವಾಗಿ ನಡೆಯುತ್ತೆ. ಹೀಗಿರುವಾಗ ಸಹಜವಾಗಿ ಇದು ಕೂಡ ಒಂದ್ ರೀತಿ ಹಿನ್ನಡೆ ಆದಂಗೆ ಆಗುತ್ತೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತಲ್ಲ ನಾಳೆ CM ಆಗ್ಬೋದು ಅನ್ನೋದೇ ಅವ್ರಿಗೊಂದು ಅಡ್ವಾಂಟೇಜ್. ಹೇಗಿರುತ್ತೆ ನೋಡಿ, ಅಡ್ವಾಂಟೇಜ್ ಹಾಗೂ ಡಿಸ್ಅಡ್ವಾಂಟೇಜ್. ಆ ದೃಷ್ಟಿಯಿಂದ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಚರ್ಚೆ ಜೀವಂತವಾಗಿಡುವಲ್ಲಿ ಸಕ್ಸೀಡ್ ಆಗ್ತಾ ಇದ್ದಾರೆ. ಆದ್ರೆ ವೀರಪ್ಪ ಮೊಯ್ಲಿ ಅವರಿಗೆ ಈ ವಿಷಯ ಚರ್ಚೆಯಲ್ಲಿ ಇದ್ರೇನು ಇಲ್ಲದೆ ಇದ್ರೇನು, ಅವ್ರಿಗೇನೋ ಒಂದು ಲಾಭ ಇರ್ಬೇಕಲ್ಲ. ಆ ಲಾಭದ ಉದ್ದೇಶದಿಂದ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು, ಅವ್ರಿಗೇನು ದುಡ್ಡು ಬೇಕಾಗಿದೆಯಾ? ಇಲ್ಲ. ಅವ್ರೇನ್ ಸಾಹಿತ್ಯ ಬರ್ಕೊಂಡು ಕೂರೋರು, ಅವ್ರಿಗೇನು ದುಡ್ಡಿಂದ ಏನೂ ಆಗ್ಬೇಕಾದಿಲ್ಲ. ಅಥವಾ ಅವ್ರಿಗೇನಾದ್ರೂ ಆಗ್ಬೇಕಾದಿದ್ಯಾ? ಮುಖ್ಯಮಂತ್ರಿನೇ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳೋರಿಗೆ ಮತ್ತಿನ್ನೇನ್ ಆಗ್ಬೇಕಾಗಿದೆ? ಆದರೆ ಅವ್ರಿಗೆ ವೈಯಕ್ತಿಕವಾಗಿ ಏನು ಆಗ್ಬೇಕಾದಿಲ್ಲ. ಆದ್ರೆ ಇರುತ್ತಲ್ಲ ರಾಜಕಾರಣದಲ್ಲಿ, ನೀವು ಮಹಾಭಾರತದ ಕಾಲದಿಂದಲೂ ನೋಡಿ, ಒಂದು ವ್ಯಾಮೋಹ ಅಂತ ಇರುತ್ತಲ್ಲ, ಆ ಪುತ್ರ ವ್ಯಾಮೋಹ. ಈಗ ಯಡಿಯೂರಪ್ಪನವರು ವಿಜಯೇಂದ್ರ, ಅಲ್ಲೂ ಪುತ್ರ ವ್ಯಾಮೋಹವೇ ಕಾರಣ ಬಿಜೆಪಿಯ ಬಣಬಡಿದಾಟಕ್ಕೆ. ಇಲ್ಲೂ ಅಷ್ಟೇ, ವೀರಪ್ಪ ಮೊಯ್ಲಿ ಅವರ ಈ ಹೇಳಿಕೆಗೂ ಕೂಡ ಪುತ್ರ ವ್ಯಾಮೋಹವೇ ಕಾರಣ. ಹರ್ಷ ಮೊಯ್ಲಿ ಅವ್ರನ್ನ ಒಂದು MLA ಮಾಡಬೇಕು ಅನ್ನೋ ಕನಸಿದೆ ವೀರಪ್ಪ ಮೊಯ್ಲಿ ಅವರಿಗೆ. ಅದು ಪಾಪ ಸಾಧ್ಯ ಆಗ್ತಾ ಇಲ್ಲ.
ಕೆಲವು ಸತಿ ಟಿಕೆಟೇ ಸಿಗಲ್ಲ, ಕೆಲವು ಸತಿ ಟಿಕೆಟ್ ಸಿಕ್ಕರು ಸೋಲ್ತಾರೆ. ಏನ್ ಮಾಡ್ಬೇಕು ಪಾಪ ಅವರು? ಯಾರಾದ್ರೂ ಒಬ್ರು ಬೇಕಲ್ಲ, ಹರ್ಷ ಮೊಯ್ಲಿ ಅವ್ರನ್ನ MLA ಮಾಡೋರು ಬೇಕಲ್ಲ. ಬಹುಶಃ ಹಾಗೆ MLA ಮಾಡುವ ನಾಯಕನಾಗಿ ವೀರಪ್ಪ ಮೊಯ್ಲಿ ಅವರು DK ಶಿವಕುಮಾರ್ ಅವ್ರನ್ನ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ದಿರ್ಬೋದು ಅವರು, ನಾನು ಫಸ್ಟ್ ಟೈಮ್ DK ಶಿವಕುಮಾರ್ಗೆ MLA ಟಿಕೆಟ್ ಕೊಟ್ಟಿದ್ದೆ. ಇವತ್ತು ಯಶಸ್ವಿ ನಾಯಕರಾಗಿ ಅವ್ರು ಬೆಳೆದಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ತೀರ್ಮಾನ ಆಗೋಗ್ಬಿಟ್ಟಿದೆ. DK ಶಿವಕುಮಾರ್ ಅವರೇ, ನೀವು ಯಾವ ಪ್ರತಿಕ್ರಿಯೆಯನ್ನು ಕೊಡಬೇಡಿ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದು ಇದೇ ಕಾರಣಕ್ಕಾಗಿ. ಸುಮ್ಮನೆ ಯಾಕೆ? ಅಲ್ಲಿ ಹಿಂದೆ ಒಂದಷ್ಟು ಕಸರತ್ತು ಕೂಡ ನಡೆದಿದೆ. ವೀರಪ್ಪ ಮೊಯ್ಲಿ ಅವರಿಗೂ ಒಂದಷ್ಟು ಆಶ್ವಾಸನೆಗಳು ಸಿಕ್ಕಿದೆ. ಹರ್ಷ ಮೊಯ್ಲಿಗೆ ಟಿಕೆಟು, MLA ಆಗೋದು ಎಲ್ಲವೂ ಕೂಡ ಒಂದಷ್ಟು ಅವರಿಗೆ ಖಾತ್ರಿ ಸಿಕ್ಕಿದೆ. ಅದೇ ಕಾರಣಕ್ಕಾಗಿ ಇಂಥ ಹೇಳಿಕೆಯನ್ನು ಕೊಡುವಂತಹ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅದರ್ವೈಸ್ ಯಾಕೆ ಬೇಕಿತ್ತು ವೀರಪ್ಪ ಮೊಯ್ಲಿ ಅವರಿಗೆ? ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ಏನಾಗಬೇಕಾಗಿದೆ? ಅದು ಹೈಕಮಾಂಡ್ ಯಾವಾಗ ಬಾಯಿ ಮುಚ್ಕೊಂಡಿರಿ ಅಂತ ಸ್ವತಃ AICC ಅಧ್ಯಕ್ಷರು ಹೇಳಿರುವಾಗಲೇ ವೀರಪ್ಪ ಮೊಯ್ಲಿ ಅವರು ಈ ಹೇಳಿಕೆ ಕೊಡ್ತಾರೆ ಅಂದ್ರೆ, ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾದ ಡೈರೆಕ್ಷನ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆ ವಿಚಾರ, ಪವರ್ ಶೇರಿಂಗ್ ವಿಚಾರ, KPCC ಅಧ್ಯಕ್ಷ ಸ್ಥಾನದ ವಿಚಾರ ಯಾರು ಚರ್ಚೆ ಮಾಡಬೇಡಿ, ಬಹಿರಂಗ ಹೇಳಿಕೆ ಕೊಡಬೇಡಿ, ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾಯ್ತಲ್ಲ, ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಇಷ್ಟು ಹೇಳಿದ ನಂತರವೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿಕೆ ಕೊಡ್ತಾರೆ ಅಂದ್ರೆ ಹೈಕಮಾಂಡ್ ನ ಡೈರೆಕ್ಷನ್ಗೆ ವಿರುದ್ಧವಾಗಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇಚ್ಛೆಯ ವಿರುದ್ಧವಾಗಿ ಹೇಳಿಕೆ ಕೊಡ್ತಾರಂದ್ರೆ ಯಾರನ್ನ ಪ್ಲೀಸ್ ಮಾಡ್ಲಿಕ್ಕೆ? DK ಶಿವಕುಮಾರ್ ಅವ್ರನ್ನ ಪ್ಲೀಸ್ ಮಾಡ್ಲಿಕ್ಕೆ. DK ಶಿವಕುಮಾರ್ ಅವ್ರನ್ನ ಪ್ಲೀಸ್ ಮಾಡಿದ್ರೆ ಏನ್ ಲಾಭ? ಅದನ್ನ ನಾ ಈಗಾಗಲೇ ಹೇಳಿದ್ದೇನೆ. ಹೌದು ಅಲ್ವೋ? ಸುಮ್ನೆ ಯಾರನ್ನಾದ್ರೂ ಸುಮ್ನೆ ರಾಜಕಾರಣದಲ್ಲಿ ಹೊಗಳುತ್ತಾರ? ವೈಯಕ್ತಿಕ ಲಾಭದ ಇಚ್ಛೆಯೇ ಇಲ್ಲದೆ ಹೊಗಳುತ್ತಾರಾ? ಏನೋ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ವೀರಪ್ಪ ಮೊಯ್ಲಿ ಅವರು? ಅವರ ಪುತ್ರ ಹರ್ಷ ಮೊಯ್ಲಿಗೆ ಏನಾದರೂ ಸನ್ಯಾಸತ್ವ ಕೊಡಿಸಿದಾರಾ? ಏನಿಲ್ಲ. ಅವರಿಗೂ ಕೂಡ ಕನಸಿದೆ. ಆ ಕನಸನ್ನ ಈಡೇರಿಸಿಕೊಳ್ಳುವ ಒಂದು ಮಾರ್ಗವಾಗಿ ಅವರಿಗೆ DK ಶಿವಕುಮಾರ್ ಕಾಣಿಸಿದ್ದಾರೆ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳಬೇಕಿದ್ರೆ ಇಂಥವರೆಲ್ಲ ಬೇಕಾಗಿದ್ದಾರೆ. ಸೊ ಅದೇ ನಡೀತಾ ಇದೆ ಜುಗಲ್ಬಂದಿ. ಈ ಜುಗಲ್ಬಂದಿ ಏನಾದರೂ ಉಪಯೋಗ ಆಗತ್ತಾ? ಹಿಂಗೆಲ್ಲ ಹೇಳಿಕೆ ಕೊಟ್ಟು ಯಾರಾದರೂ ಏನಾದರೂ ಪಡೆದುಕೊಳ್ಳಬಹುದಾ? ಹೀಗೆ ಹೇಳಿಕೆ ಕೊಡಿಸಿದ ಕಾರಣಕ್ಕೆ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸಿ ಬಿಡಬಹುದಾ? ಏನಾಗಬಹುದು? ಇಂತಹ ಹೇಳಿಕೆಗಳ ಪರಿಣಾಮ ಏನಾಗಬಹುದು? ಅಥವಾ ಇನ್ನೂ ಹೈಕಮಾಂಡ್ ದೃಷ್ಟಿಯಲ್ಲಿ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಏನಪ್ಪ ಪಕ್ಷದ ಚೌಕಟ್ಟನ್ನು ಮೀರಿ ಹೋಗ್ತಿದ್ದಾರೆ ಅನ್ನುವಂಥ ಅಭಿಪ್ರಾಯ ಮೂಡಲಿಕ್ಕೆ ಕಾರಣ ಆಗಬಹುದಾ? ಏನಾಗಬಹುದು? ಅಥವಾ ಅವರ ಉದ್ದೇಶ ಇದೆಯಲ್ಲ, ಸಿದ್ದರಾಮಯ್ಯನವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು, ಅದರಲ್ಲಿ ಸಕ್ಸೀಡ್ ಆಗ್ಬೋದಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.